NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕುಕನೂರು ಟು ಸವದತ್ತಿಗೆ ಎರೆಹಂಚಳ ಮಾರ್ಗವಾಗಿ ನೂತನ ಬಸ್ ಪ್ರಾರಂಭ. ಕೊಪ್ಪಳ ಜಿಲ್ಲೆ ಕುಕನೂರು ಟು ಸವದತ್ತಿಗೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ದಿನನಿತ್ಯ ಒಂದು KSRT ಬಸ್ ಅನ್ನು ಓಡಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕುಕನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದು, ಅಲ್ಲದೆ ದೂರವಾಣಿ ಮೂಲಕ ಮಾತನಾಡಿದಂತೆ ಕುಕನೂರು ತಾಲೂಕಿನ KSRTC ಬಸ್ ಸಾರಿಗೆ ಇಲಾಖೆ ವ್ಯವಸ್ಥಾಪಕರು ಇಂದು ಕುಕನೂರು ಟು ಸವದತ್ತಿಗೆ ನೂತನ ಬಸ್ ಪ್ರಾರಂಭಿಸಿದರು. ಈ ವೇಳೆಯಲ್ಲಿ KSRTC ಬಸ್ ಅನ್ನು ಎರೆಹಂಚಳ ಗ್ರಾಮಸ್ಥರು ವಿಜೃಂಭಣೆಯಿಂದ ಬರಮಾಡಿಕೊಂಡು ಈ ಬಸ್ಗೆ ತೆಂಗಿನ ಗರಿ ಬಾಳೆಕಂಬ ಕಟ್ಟಿ ಹೂವಿನಿಂದ ಅಲಂಕರಿಸಿ ಪೂಜಾ ಸಲ್ಲಿಸಿ ಈ ಬಸ್ಗೆ ಚಾಲನೆ ನೀಡಿದರು. ಹೌದು, ದಿನನಿತ್ಯ ಓಡುವ ಈ ಬಸ್ಸು ಇಂದಿನಿಂದಲೇ ಪ್ರಾರಂಭವಾಗಿ ಈ ಬಸ್ಸಿಗೆ ಸಮಯ ನಿಗದಿ ಮಾಡಿಲ್ಲ, ನಾಳೆಯಿಂದ ನಿಗದಿ ಆಗುತ್ತದೆ ಎಂದು ಚಾಲಕರು ಹೇಳಿದರು. ಈ ಬಸ್ಸು ಕುಕನೂರಿನಿಂದ ಮಂಡಲಗೇರಿ, ಹಳ್ಳಿಗುಡಿ, ಚಿಕ್ಕನಕೊಪ್ಪ, ಬಿನ್ನಾಳ ಎರೆಹಂಚಳ ಮಾರ್ಗವಾಗಿ ನರೇಗಲ್, ಜಕ್ಲಿ, ರೋಣ, ನರಗುಂದ, ಸವದತ್ತಿಗೆ ತಲುಪಿ ಬಂದ ಮಾರ್ಗವಾಗಿ ಸವದತ್ತಿಯಿಂದ ನರಗುಂದ, ರೋಣ, ಜಕ್ಲಿ, ನರೇಗಲ್, ಎರೆಹಂಚಳ, ಬಿನ್ನಾಳ, ಚಿಕ್ಕನಕೊಪ್ಪ, ಹಳ್ಳಿಗುಡಿ, ಮಂಡಲಗೇರಿ, ಕುಕನೂರಿಗೆ ತಲುಪಲಿದೆ ಎಂದು ಸಾರಿಗೆ ಬಸ್ ಚಾಲಕರು, ಬಸ್ ಕಂಡಕ್ಟರ್ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಾರಿಗೆ ಬಸ್ ಚಾಲಕರಿಗೆ, ಕಂಡಕ್ಟರ್, ಅಧಿಕಾರಿಗಳಿಗೆ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಖುಷಿಯಿಂದ ಸ್ವಾಗತಿಸಿ ಗೌರವಿಸಿದರು. ಕಾರಣ ಈ ಭಾಗದ ಜನರು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವವರಿಗೆ ತುಂಬಾ ಖುಷಿಯಾಗಿದೆ. ಈ ಭಾಗದಲ್ಲಿ ಯಲ್ಲಮ್ಮನ ಭಕ್ತರು ತುಂಬಾ ಜನ ಇದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು. ಈ ಬಸ್ ಪೂಜೆ ಕಾರ್ಯಕ್ರಮದಲ್ಲಿ ಹಿರಿಯರು, ಯುವಕರು, ನಾಗರಿಕರು, ಪ್ರಯಾಣಿಕರು ಇನ್ನಿತರರು ಉಪಸ್ಥಿತರಿದ್ದರು. ನಾವು ಇವತ್ತು ಮನವಿ ಏನು ಕುಕನೂರ್ಲಿಂದ ಸವದತ್ತಿಗೆ ಒಂದು ಬಸ್ ಬಿಡ್ಬೇಕಂತೇಳಿ ಅವ್ರ ಮನವಿ ಯಾವತ್ತು ಡಿಪೋ ಮ್ಯಾನೇಜರ್ಗೆ ಆಯ್ತು, ಡಿಸಿಗೆ ಆಯ್ತು, ನಾವು ಮನವಿ ಮಾಡ್ಕೊಂಡಿದ್ವಿ. ಅದೇ ಪ್ರಕಾರನ ದೂರವಾಣಿ ಮೂಲಕನೂ ಅವ್ರಿಗೆ ಮಾತಾಡಿದ್ವಿ. ಅದೇ ಪ್ರಕಾರ ಏನು ದೂರವಾಣಿ ಮೂಲಕ ಮಾತಾಡಿದ್ವಿ. ಕುಕನೂರು ಮ್ಯಾನೇಜರ್ ಅವರು, ಆಗ ಒಂದು ಕೊಪ್ಪಳ DC ಅವರು, DTO ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದನೆ ಕೊಟ್ಟರು. ಅದ ಸ್ಪಂದನೆ ಸಲುವಾಗಿ ಅದನ್ನೇನೈತಿ ಇವತ್ತು ರೋಣಿನಿಂದ ಏನು ಇವತ್ತು ಕುಕನೂರ್ಲಿಂದ ಸವದತ್ತಿಗೆ ಏನು ಬಿನ್ನಾಳು, ಎರೆಹಂಚಾಳು, ನೆರೆಗಲ್ಲು, ರೋಣ ಈ ಈಗ ಸೀದಾ ಇದಕ್ಕೆ ಸವದತ್ತಿ ಬಿಟ್ಟರು. ಅದನ್ನು ಬೆಳಗ್ಗೆ 7 ಗಂಟೆ 7:15 ಬಿಡ್ತುವಂತ ಒಂದು ಮಾಹಿತಿ ಇದೆ. ಅವ್ರು ಬಿಡ್ತಾವಂತ. ಅಲ್ಲಿ ಮುಂದೆ ಏನೈತಿ, ನಮ್ಮ ಸಾರ್ವಜನಿಕರು ಆ ಬಸ್ ಉಳಿಸ್ಬೇಕಂದ್ರೆ, ಎಲ್ಲ ಸಾರ್ವಜನಿಕರು ಸೌಲಭ್ಯ ಪಡಿಬೇಕಂದ್ರೆ ಎಲ್ಲರ ಬಸ್ ಐತೆ, ಒಂದು ಬಸ್ ಆ ಬಸ್ಸಿಗೆ ಪ್ರಯಾಣ ಮಾಡಬೇಕು. ಆ ಟೈಮ್ ಸರಿಯಾಗಿ ಹೋಗ್ಬೇಕು. ಆ ಟೈಮ್ ಸರಿಯಾಗಿ ಹೋಗಿ ಅದನ್ನ ಒಂದು ಬಸ್ ಉಳಿಸ್ಬೇಕು. ಬಹುದಿನ ಕಾಲದಿಂದ ಉಳಿಸ್ಬೇಕಂತ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ. ಯಾರು ರೂಟ್ ಕೊಡ್ತೀರಿ? ಕುಕನೂರು ಟು ಸವದತ್ತಿ ಸರ್. ಅದ ಎರೆಹಂಚಾಳು, ಬಿನ್ನಾಳು, ಎರೆಹಂಚಾಳು, ನೆರೆಗಲ್ಲು, ಜಕ್ಲಿ, ರೋಣ, ನರಗುಂದ, ಸವದತ್ತಿ ಹೋಗಿ ಒಳ್ಳೆ ಬರ್ತದೆ. ಇಲ್ಲಿ ಬೆಳಗ್ಗೆ ನೀವು ಕುಕನೂರು ಎಷ್ಟು ಗಂಟೆ ಬಿಡ್ತೀರಿ? 7:15 ಬಿಡ್ಬೇಕಂತ ಟೈಮಿಂಗ್ ಮಾಡ್ತಾ ಇದ್ದಾರೆ. 7:15 ಆಗತ್ತೆ ರೀ. ಈಗ ಅದಕ್ಕೆ ಬೆಳಗ್ಗೆ ಅಂದ್ರೇನು, ಅಲ್ಲಿ ನೀವು ಸವದತ್ತಿ ಎಷ್ಟು ಗಂಟೆಗೆ ಮುಡ್ತೀರಿ? ಸವದತ್ತಿ ಇನ್ನ ಟೈಮಿಂಗ್ ಕೊಟ್ಟಿಲ್ಲ ಸರ್. ಇವತ್ತು ಹೋಗ್ತಾ ಇದೀವಿ. ಅಲ್ಲಿ ಟೈಮಿಂಗ್ ತೊಗೊಂಡು ಮಾತಾಡಿ ಹೇಳ್ತೀವಿ. ತಮ್ಮ ಹೆಸರು? ಅಂದಪ್ಪ ಗುರಾಣಿ ಅಂತ. ಸವದತ್ತಿ ಬಸ್ಸು ಬೇಕಾಗಿತ್ತಂತ ಭಾಳಷ್ಟಿಂದ ಬೇಡಿಕೆ ಇತ್ತು. ಅದ್ರ ಸಲುವಾಗಿ ಮತ್ತು ಡಿಪೋ ಮ್ಯಾನೇಜರು, ನಮ್ಮ ಗ್ರಾಮಸ್ಥರೆಲ್ಲ ಕುಡ್ಕೊಂಡು ಇದನ್ನು ಬಸ್ ನಮ್ಮ ಗ್ರಾಮ ಮೇಲೆ ಹಾಸಿ ನೆರೆಗಲ್ಲು ಮತ್ತು ರೋಣ, ನರಗುಂದ ಹಿಂಗೆ ಹಿಂಗೆ ಮಾಡಿ ನಮ್ಗೆ ಬಹುದಿನದ ಬೇಡಿಕೆ ಈಡೇರಿ ಸರ. ಮತ್ತು ಇವತ್ತಿನ ಕಾರ್ಯಕ್ರಮ ಕೂಡ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಎರೆಹಂಚಾಳ ಈ ಎಲ್ಲರೂ ಕುಡ್ಕೊಂಡು, ದೈವರು ಕುಡ್ಕೊಂಡು ಪೂಜಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಮಾಡ್ಯಾರ. ಬೆಳಗ್ಗೆ ಅಲ್ಲಿಂದ 7:15 ಬಿಡ್ತಾನೆ, ಇಲ್ಲಿ 8:15 ಬರ್ತಾನೆ. ಅಂದ್ರೆ ಇಲ್ಲಿ ನೆರೆಗಲ್ಲು, ರೋಣ ಹಿಂಗೆ ಹೋಗ್ತಾನೆ. ಇದು ಬಹುದಿನ ಬೇಡಿಕೆ ಈಡೇರೈತಿ. ತಮ್ಮ ಹೆಸರು? ಸಿದ್ದೇಶ್ವರ ಸ್ವಾಮಿ ಹಿರೇಮಠ. ಮಾತಾಡ್ರಿ ಅಧ್ಯಕ್ಷ. ಹಾಂ ಹೇಳ್ರಿ. ಗಾಡಿ ಬಿಟ್ಟು ಮುಂಜಾನೆ ಅಲ್ಲಿ 7:15 8ಕ್ಕೆ ಬಿಟ್ಟು ಅಂತಂದ್ರೆ ಇದಕ್ಕೆ ನೆರೆಯಲ್ಲು ಅಂತ ಇಲ್ಲಿ ಪಟಾಪ್ನಳ್ಳಿ, ಚಿಕ್ಕನಕೊಪ್ಪ, ಬಿನ್ನಾಳು, ನೆರೆಯಲ್ಲ ಜನರಿಗೆ ಅನುಕೂಲ ಐತೆ. ತಮ್ಮ ಹೆಸರು? ಶರಣಪ್ಪ ಗುಡಿಮೆ ಅಂತ. ಸಾಹೇಬ್ರ, ಈ ಬಸ್ಸು ಎಲ್ಲೆಲ್ಲಿಗೆ ಹೋಗುತ್ತಾ, ಇಲ್ಲಿಂದ ಯಾವ ರೂಟ್ ಕೊಡ್ತೀರಿ? ಅದೇ